ಹಾಯ್ ಗೈಸ್, ವೆಲ್ಕಮ್ ಟು ಜನರಲ್ ಇನ್ಫೋ ಚಾನಲ್. ಇವತ್ತೊಂದು ನಾನು ವರ್ಕ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಆ ವರ್ಕ್ ಬಗ್ಗೆ ಫುಲ್ ಡೀಟೇಲಾಗಿ ಹೇಳಿದ ಮೇಲೆ ಲಾಸ್ಟಲ್ಲಿ ನಿಮಗೊಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನು ಅಂತ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ವೀಡಿಯೋನ ಮಿಸ್ ಮಾಡದೆ ನೋಡಿ, ಆಯಿತಾ? ಏನಪ್ಪ ವರ್ಕ್ ಅಂತಂದರೆ ವರ್ಕ್ ಫ್ರಮ್ ಹೋಮು. ಇದು ಟೈಪಿಂಗ್ ಜಾಬ್. ಆಲ್ಮೋಸ್ಟ್ ಎಲ್ಲರೂ ಟೈಪಿಂಗ್ ಜಾಬ್ನ ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಿರ್ತೀರ. ಸೊ ಇದ್ರ ಬಗ್ಗೆನೂ ತುಂಬ ವೀಡಿಯೋಸ್ ಹಾಕಿದ್ದಾರೆ. ಸೊ ನಂಬಬೇಕಾ ನಂಬಾರ್ದಾ ಏನು ಎತ್ತಾ ಮುಂದಕ್ಕೆ ನೋಡೋಣ. ನಾನು ಮುಂಚೆ ಎಲ್ಲ ವಿಡಿಯೋದಲ್ಲೂ ಹೇಳಿರೋ ಥರ ನೀವು ಸೇರ್ಕೊಳ್ಳೋಂಥ ಜಾಬ್ಗೆ ₹1 ಕೊಟ್ಟು ಜಾಯ್ನ್ ಆಗಬೇಡಿ. ಅದು 99 ಅಲ್ಲ, 99.999 ಫುಲ್ ಫೇಕ್ ಇರುತ್ತೆ. ಸೊ ನೀವು ₹1 ಕೊಟ್ಟು ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಗೂಗಲಲ್ಲಿ ಹೈಯರ್ ಇನ್ ಗ್ಲೋಬ್ ಅಂತ ಟೈಪ್ ಮಾಡಿದ್ರೆ ಫಸ್ಟಿಗೆ ಇದು ಬರುತ್ತೆ. ಸೊ ತೋರಿಸ್ಬಿಡ್ತೀನಿ ರೀ. ಹೈಯರ್ ಇನ್ ಗ್ಲೋಬ್ ಅಂತ ಟೈಪ್ ಮಾಡಿದಾಗ ಇದು ಬರುತ್ತೆ ನೋಡಿ. ಫಸ್ಟಿಗಿದೆ ಬ್ಲೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು HIG ಹೈಯರ್ ಇನ್ ಗ್ಲೋಬ್ ಅಂತ ಹೇಳಿಬಿಟ್ಟು ಫುಲ್ ಫಾರ್ಮು. ಸೊ ಒಂದ್ಸಲ ನೋಡಿ ಕಂಪನಿ ಬಗ್ಗೆ ಏನು ಎತ್ತ ಹೆಂಗಿದೆ ಮಾಮೂಲಿ ಅಬೌಟ್ ತಿಳ್ಕೊಳ್ಳೇಬೇಕಲ್ಲ. ಅಲ್ಲಿ ನೀವು ನೋಡ್ಬೋದು ಟೈಪಿಂಗ್ ಜಾಬ್ ರಿವ್ಯೂಸ್ ಕೊಟ್ಟಿದ್ದಾರೆ ನೋಡಿ. ಪಾಸಿಟಿವ್ ರಿವ್ಯೂಸ್ ಬಂದ್ಬಿಟ್ಟು 91% ಅಂತೆ. ಸಪೋರ್ಟ್ ಆಫ್ಟರ್ ಜಾಯ್ನಿಂಗು 97 ಅಂತೆ. ಪೇಮೆಂಟ್ ಆನ್ ಟೈಮ್ 99 ಅಂತೆ 100ಗೆ, ಔಟ್ ಆಫ್ 100ಗೆ. ಸೊ ಇಲ್ಲೆಲ್ಲ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಪೇಮೆಂಟ್ ಪ್ರೂಫ್ ಬಗ್ಗೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ. ಪೇಮೆಂಟ್ ಪ್ರೂಫ್ನ ತೋರಿಸ್ತೀನಿ ನಾನು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಇಯರ್ದು ಇದೆ. ನಮಗೆ 24 ತೊಗೋತೀನಿ. 24 ತೊಗೊಂಡ್ರೆ ರ್ಯಾಂಡಮಾಗಿ ಪ್ರೂಫ್ ರ್ಯಾಂಡಮ್ ಅಂತೆ. ಸೊ ನೀವು ಇಲ್ಲಿ ನೋಡ್ಬೋದು ಡೇಟು ಎಷ್ಟೆಷ್ಟೆಲ್ಲ ಹೋಗಿದೆ ಅಂತ ಹೇಳಿಬಿಟ್ಟು ಬಂದಿದೆ. ಓಕೆನಾ? ಸೊ ಹಾಗೆ ಬ್ಯಾಕ್ ಬನ್ನಿ, ಒಂದು ನಿಮಿಷ ಪೇಜ್ ಲೋಡ್ ಮಾಡ್ತೀನಿ. ಈಗ ಅಪ್ಲೈ ನೌ ಕೊಡೋಣ. ಓಕೆ, ಇಲ್ಲಿ ಸ್ವಲ್ಪ ಡೀಟೇಲ್ಸ್ಗಳಿದೆ. ಅಪ್ಲೈ ನೌ ಅನ್ನೋದಕ್ಕಿಂತ ಮುಂಚೆ ಎಕ್ಸಾಮ್ನ ಪ್ರೊವೈಡ್ ಮಾಡ್ತಾರೆ ಇದರಲ್ಲಿ, ಆಯಿತಾ? ಅಲ್ಲಿ ಪಾಸ್ ಆದರೆ ನಿಮಗೆ ವರ್ಕ್ ಸಿಗುತ್ತೆ. ಈ ಸಿಂಪಲ್ ಎಕ್ಸಾಮೇ. ಅದು ಒಂದು ಹೆಂಗೆ ಅಂದರೆ 2 ಥರ ಆಪ್ಷನು. ನೀವು ವಿತ್ ಎಕ್ಸಾಮು ಜಾಯ್ನ್ ಆಗ್ಬೋದು, ವಿತೌಟ್ ಎಕ್ಸಾಮ್ ಕೂಡ ಜಾಯ್ನ್ ಆಗ್ಬೋದು. ತೋರಿಸ್ತೀನಿ. ಕ್ಲಿಕ್ ಹಿಯರ್ ಟು ಎಕ್ಸಾಮ್ ಇನ್ಫಾರ್ಮೇಷನ್ ಅಂತ ಇದೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಿಕ್ ಹಿಯರ್ ಟು ಪ್ರೀವಿಯಸ್. ಇದು ಬೇಡ, ಇದು ಎಕ್ಸಾಮ್ದು ಇದು ಬಗ್ಗೆ ಇದೆ. ಕ್ಲಿಕ್ ಹಿಯರ್ ಟು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಓಪನ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಹೇಗೆ ಅಂತ ಅಂದರೆ ವಿತೌಟ್ ಸರ್ಟಿಫಿಕೇಟು, ವಿತ್ ಸರ್ಟಿಫಿಕೇಟ್ ಆ ಥರ ಇದೆ. ವಿತೌಟ್ ಸರ್ಟಿಫಿಕೇಟ್ ಬಂದುಬಿಟ್ಟು ನಿಮಗೆ ಪೇ ಮಾಡಬೇಕಾಗತ್ತೆ. ₹590 ಪೇ ಮಾಡಿಬಿಟ್ಟು ನೀವು ಜಾಯ್ನ್ ಆಗಬೇಕಾಗುತ್ತೆ. ಫ್ರೀಯಾಗಿ ಅಂತ ಅಂದರೆ ನಿಮ್ಮದು ವಿತ್ ಸರ್ಟಿಫಿಕೇಟ್ ಇದ್ದರೆ ಫ್ರೀಯಾಗಿ ಅಪ್ಲೈ ಮಾಡಬೇಕಾಗತ್ತೆ, ಆ ಥರ. ಆಮೇಲೆ ನೀವಿಲ್ಲಿ ನೋಡ್ಬೋದು, ಎಲ್ಲ ನೋಡ್ಕೊಳ್ಳಿ ಒಂದು ಸಾರಿ. ಫ್ರೀಯಾಗಿದ್ದರೆ ನಾನೆಲ್ಲ ಓದಿ ಹೇಳ್ತೀನಿ ಅಂದರೆ ಫುಲ್ಲು ಲೆಂತಿ ಆಗಿಬಿಡುತ್ತೆ. ಸೊ ಬೇಡ, ಓಕೆವಾ? ಎಕ್ಸಾಮ್ಸ್ ಬಗ್ಗೆ ನಾನು ಹೇಳಿದ್ನಲ್ಲ, ಎಕ್ಸಾಮ್ ಕೊಟ್ಟು ನೀವು ಪಾಸ್ ಆದರೆ ಜಾಯ್ನ್ ಮಾಡಿಸ್ಕೊತಾರೆ. ಸೊ ಹಂಗೆ ಬ್ಯಾಗ್ ಬಂದುಬಿಡಿ. ಬ್ಯಾಗ್ ಬಂದಮೇಲೆ ಬುಕ್ಲೆಟ್ ಎಕ್ಸಾಮ್ ಇನ್ಫಾರ್ಮೇಷನ್ ನೋಡ್ಬಿಡೋಣ ಒಂದು ಸಾರಿ ಯಾವ ಥರ ಇದೆ ಅಂತ. ಓಕೆ, ಎಕ್ಸಾಮ್ ಡೆಮೋ ಎಲ್ಲ ನೀವು ಬೇಕಾದ್ರೆ ಓಪನ್ ಮಾಡಿ ನೋಡಾಗಿದ್ರೆ ನೋಡಿ. ಲೋಡಿಂಗ್ ನಂದು ಏನು ಪ್ರಾಬ್ಲಮ್ ಆಗ್ತಾಯಿದೆ ಗೊತ್ತಾಗ್ತಾಯಿಲ್ಲ. ಓಕೆ, ಬ್ಯಾಕ್ ಬರ್ತೀನಿ ನಾನು. ಫುಲ್ ಬ್ಯಾಕ್ ಬಂದು, ಸಾರಿ. ಅಪ್ಲೈ ನೌ. ಓಕೆ, ಅಪ್ಲೈ ವಿತೌಟ್ ಎಕ್ಸಾಮ್ ಫೀ ಅಂದರೆ, ವಿತೌಟ್ ಎಕ್ಸಾಮ್ ಫೀ ಅಂದರೆ ದುಡ್ಡನ್ನ ನೀವು ಪೇ ಮಾಡಿ ಜಾಯ್ನ್ ಆಗೋಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಸರ್ಟಿಫಿಕೇಟ್ ಇರುತ್ತೆ, ನಿಮ್ಮದು ಟೈಪಿಂಗ್ ಸರ್ಟಿಫಿಕೇಟ್ ಇರುತ್ತಲ್ಲ. ಸೊ ನೀವೆಲ್ಲರೂ ಟೈಪಿಂಗ್ ಕಲ್ತಿದ್ರೆ ಆ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ನೀವು ಜಾಯ್ನ್ ಆಗ್ಬೋದು ವಿತೌಟ್ ಎಕ್ಸಾಮ್ ಫೀ. ಇದು ಏನಾದ್ರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ, ಎಕ್ಸಾಮ್ ಫೀ ಅಂದರೆ ಎಕ್ಸಾಮ್ನ ಅಟೆಂಡ್ ಮಾಡೋಣ, ಟೈಪಿಂಗ್ ಎಕ್ಸಾಮ್, ಅದು ಟೈಪಿಂಗ್ ಎಕ್ಸಾಮ್ನ ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಅದಕ್ಕೆ ನೀವು ದುಡ್ಡು ಪೇ ಮಾಡಬೇಕಾಗುತ್ತೆ. ಎಷ್ಟು ಅಂತ ಅಂದರೆ ₹590 ನೀವು ಕೊಟ್ಟು ನೀವು ಜಾಯ್ನ್ ಆಗಬೇಕಾಗತ್ತೆ. ನೀವು ಇಲ್ಲಿ ಗೂಗಲ್ ಪೇ, ಫೋನ್ಪೇ, ಬ್ಯಾಂಕ್ ಟ್ರಾನ್ಸ್ಫರು ಎಲ್ಲ ಇದೆ, ನೋಡ್ಕೊಳ್ಳಿ, ಆಯಿತಾ? ಸುಮ್ಮನೆ ಎಕ್ಸಾಮ್ ಫೀ ಅಂತ ಹೇಳಿ ಟೈಪ್ ಮಾಡಿ ನಾನು ಕ್ಲಿಕ್ ಮಾಡ್ತೀನಿ. ಸಾರಿ, ನೀವು ನೋಡ್ಬೋದು ಇಲ್ಲಿ ಅಪ್ಲೈ ವಿತ್ ಎಕ್ಸಾಮ್ ಫೀ, ಅಪ್ಲೈ
ವಿತ್ ಎಕ್ಸಾಮ್ ಫೀ ಬ್ಯಾಂಕ್ ಟ್ರಾನ್ಸ್ಫರ್. ಓಕೆ ಸೊ ಸುಮ್ಮನೆ ಏನಂತ ಬರುತ್ತೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಓಪನ್ ಮಾಡಿದ್ದೀನಿ. ಓಕೆನಾ. ನೇಮು, ಲಾಸ್ಟ್ ನೇಮು, ಜೆಂಡರು, ಫೋನ್ ನಂಬರ್, ಇಮೇಲ್ ಅಡ್ರೆಸ್, ನಿಮ್ಮದು ಪರ್ಮನೆಂಟ್ ಅಡ್ರೆಸ್, ಸ್ಟೇಟ್, ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದ್ರದ್ದು ಪೇಮೆಂಟ್ ಪ್ರೂಫ್ದು ಆಯಿತಾ. ಆಮೇಲೆ ಐ ಡಿ ಹಾಕಬೇಕಾಗತ್ತೆ, ಬ್ಯಾಂಕ್ ಟ್ರಾನ್ಸ್ಫರ್ದು ಐ ಡಿ. ಆಮೇಲೆ ಅಪ್ಲೈ ನೌ ಅಂತ ಕೊಟ್ಟರೆ ಆಗುತ್ತೆ ಅಷ್ಟೇ. ಇದು ನೀವು ಈ ಹೈಯರ್ ಇನ್ ಗ್ಲೋಬಲ್ಲಿ ಜಾಯ್ನ್ ಆಗೋದಕ್ಕೆ ಮುಂಚೆ ನೀವು 100% ಯೋಚನೆ ಮಾಡಿ. ದಯವಿಟ್ಟು ಇದು ಟೋಟಲಿ ಫೇಕ್. ಯಾವ ಥರ ಅಂತ ಅಂದರೆ, ನಾನೇ ದೊಡ್ಡ ಎಕ್ಸಾಂಪಲ್ಲು. ಕಂಟೆಂಟ್ಗೋಸ್ಕರ ಅಂತ ನನ್ನ 590 ರೂಪಾಯಿಗಳನ್ನ ನಾನು ಕಳ್ಕೊಂಡೆ. ಯಾವ ಥರ ಅಂತ ಅಂದರೆ, ಹಾಗೆ ಹುಡುಕ್ಬೇಕಾದ್ರೆ ಯೂಟ್ಯೂಬಲ್ಲಿ ಹೈಯರ್ ಇನ್ ಗ್ಲೋಬ್ ಬಗ್ಗೆ ತುಂಬ ಜೆನ್ಯೂನ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ರೆ, ಓಕೆ ನಿಮಗೂ ತೋರಿಸೋಣ ವರ್ಕ್ ಬಗ್ಗೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದೆ. ಏನಾಯಿತು, ಸಿಕ್ಕಲಿಲ್ಲ. ವಿತೌಟ್ ಎಕ್ಸಾಮ್ ಫೀಸ್ಗೆ ಸರ್ಟಿಫಿಕೇಟ್ ಇತ್ತು, ನಾನು ಟೈಪಿಂಗ್ ಸರ್ಟಿಫಿಕೇಟು. ಸೊ ಸಬ್ಮಿಟ್ ಮಾಡಿಬಿಟ್ಟು ಕೊಟ್ಟೆ. ಅವರು ಏನೂ ಕಾಂಟ್ಯಾಕ್ಟು ಮಾಡಲಿಲ್ಲ. ಆಮೇಲೆ ಏನಂದ್ರೆ ಏನೂ ಇಲ್ಲ, ಓಕೆ ವಿತೌಟ್ ಅಲ್ವಾ, ಸೊ ಏನೋ ಮೇ ಬಿ ಅಂತ ಡೌಟ್ ಹೊಡಿತು. ಆದರೂ ದಡ್ಡಿ ಥರ ಹೋಗ್ಬಿಟ್ಟು ವಿತ್ ಎಕ್ಸಾಮ್ ಫೀ 590 ರೂಪಾಯಿ ಕೊಟ್ಬಿಟ್ಟು ನಾನು ಜಾಯ್ನ್ ಆಗಿದ್ದು. ನೆಕ್ಸ್ಟು 15 to 20 ಮಿನಿಟ್ಸಲ್ಲೇ ನನಗೆ ಕಾಲ್ ಬಂತು. ನೀವು ಸೆಲೆಕ್ಟ್ ಆಗಿದ್ದೀರಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ಆಮೇಲೆ ಅವರು ಪ್ರಾಜೆಕ್ಟ್ ಕೂಡ ಕೊಟ್ಟರು. ಅದೇನು ತೋರಿಸ್ಬೇಕಾ ಏನೋ ಗೊತ್ತಿಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೋ ಏನೋ. ಸೊ ಅದಕ್ಕೆ ನಾನು ಅದನ್ನು ಸ್ಕ್ರೀನ್ಶಾಟ್ಸ್ ಅಥವಾ ಏನೂ ಹಾಕ್ತಾಯಿಲ್ಲ, ಕೇಳಿ. ಸೊ ನಾನು ವಿತೌಟ್ ಎಕ್ಸಾಮ್ ಫೀಸ್ ಸಿಕ್ಕಲಿಲ್ಲ, ವಿತ್ ಎಕ್ಸಾಮ್ ಫೀಸ್ ಸಿಕ್ತಲ್ಲ ಅಂದ್ಬಿಟ್ಟು ಖುಷಿ ಆಯಿತು. ಖುಷಿ ಆದಮೇಲೆ ಅವರು ಟೈಪಿಂಗ್ ಕೊಟ್ಟರು. ಏನಿಲ್ಲ, ಸಿಂಪಲ್ಲು ಬುಕ್ ಥರ ಕೊಡ್ತಾರೆ. ಅದನ್ನ ನಾವು PDF ಕನ್ವರ್ಟ್ ಮಾಡಿ, ಟೈಪ್ ಮಾಡಿ PDF ಕನ್ವರ್ಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡಬೇಕು ಅಷ್ಟೇ. ಏನಿಲ್ಲ, ಸಿಂಪಲ್ಲು. ಅದನ್ನು ವಿತೌಟ್ ಗ್ರಾಮರ್ ಮಿಸ್ಟೇಕು ನಾವು ಟೈಪಿಂಗ್ ಮಾಡಿ ಕೊಡಬೇಕು. ಆಯಿತು ಅಂದ್ಬಿಟ್ಟು ಮಾಡಿದೆ. ಎಷ್ಟು 3 ಡೇಸ್ ತೊಗೊಂಡೆ ನಾನು. 3 ಡೇಸ್ ತೊಗೊಂಡು ಮಾಡಿದೆ. ನಿದ್ದೆ ಊಟ ಎಲ್ಲ ಬಿಟ್ಟು ನಿಜ ಏನೋ ಬರುತ್ತೇನೋ ಅಂತ ಆಸೆಗೆ ನಾನು ಮಾಡಿಬಿಟ್ಟು ಸಬ್ಮಿಟ್ ಮಾಡಿದಾಗ ಅವರಂದರು, ಇಲ್ಲ ತುಂಬ ಮಿಸ್ಟೇಕ್ಸ್ ಇದೆ, ರಾಂಗ್ ಇದೆ, ಇದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಪೇಮೆಂಟ್ ಕೂಡ ಮಾಡಲಿಲ್ಲ ನನಗೆ. ಈ ಥರ ರಾಂಗ್ ಇದೆ ನಿಮ್ಮದು ಅಂತೇಳಿ ಸುಮ್ಮನೆ ಬಿಟ್ಟು ಕೆಲಸ ಮಾಡಿಸ್ಕೊಂಡ್ರು ನನ್ನ ಹತ್ರ. ನನ್ನ ದಡ್ಡಿಯಲ್ಲ, ನಾನೇ 1 ರೂಪಾಯಿನೂ ಕೊಟ್ಬಿಡಿ ಅಂತ ಹೇಳಿಬಿಟ್ಟು, ನಿಜ ಇರ್ಬಹುದೇನೋ ಅನ್ನೋ ಒಂದು ಉದ್ದೇಶಕ್ಕೆ ನಾನು ದುಡ್ಡು ಕೊಟ್ಟು ಬಿಟ್ಟಿ ಚಾಕ್ರಿ ಅವ್ರಿಗೆ ಮಾಡಿದೆ. ಅವರು ಬಿಟ್ಟಿಯಾಗಿ ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡು ನನಗೆ ಟೋಪಿ ಹಾಕಿದ್ರು. ಇದು ಈ ಹೈಯರ್ ಇನ್ ಗ್ಲೋಬ್ನ ಕತೆ. ಸೊ ದಯವಿಟ್ಟು ಇದು ನಂಬೇಡಿ. ಬೇರೆ ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸಿಕ್ತು ಅಂತ ಹೇಳಿಬಿಟ್ಟು ನೀವು ಅಪ್ಲೈ ಮಾಡಬೇಡಿ. ಮಾಡೋಗಿದೆ ವಿತೌಟ್ ಎಕ್ಸಾಮ್ ಫೀಸ್ಗೆ ಮಾಡಿ. ಅದು ಸೆಲೆಕ್ಟ್ ಅಂತೂ ಮಾಡಲ್ಲ, ನಿಮ್ಗೆ ಕಾಲು ಬರೋಲ್ಲ, ಮೆಸೇಜ್ ಬರೋಲ್ಲ. ವಿತ್ ಫೀಗಂತೂ ನೀವು ಹೋಗಲೇಬೇಡಿ. ಇದು ಟೋಟಲಿ 100% ಫೇಕ್ ಇದೆ. ಇದು ದೊಡ್ಡ ಫೇಕ್ ವೆಬ್ಸೈಟು. ಆ ಪೇಮೆಂಟ್ ಪ್ರೂಫು ಅದು ಇದು ಎಲ್ಲ ಫೇಕ್ ಇದೆ. ನಿಜ, ಯಾರೂ ನಂಬೋಕ್ಕೆ ಹೋಗಬೇಡಿ. ನನಗೆ ಹೊಟ್ಟೆ ಹೊರಿತದೆ 590 ರೂಪಾಯಿ ಹೋಯ್ತಲ್ಲ ಅಂತ. ಸೊ ಇದು ನನ್ನ ಕತೆ. ಕಂಟೆಂಟ್ಗೋಸ್ಕರ ನಾನು ಮುಂಚೆಯಿಂದ ಹೇಳೋ ಥರ ನಾನು ಅಪ್ಲೈ ಮಾಡಿ ಸಿಕ್ಕಿದ್ಮೇಲೆ ನಿಮಗೆ ವಿಡಿಯೋ ಮಾಡ್ತಾಯಿದ್ದೆ. ಸೊ ಅದೇ ಥರ ಇದು ಸಿಗ್ಬೋದು ಬಿಡು. ತುಂಬ ಹೌಸ್ ವೈಫ್ಸು ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಏನೋ ಮಾಡೋಕ್ಕೋಗಿ ಏನೋ ಆಯಿತು ನನ್ನ ಕತೆ. ಪರವಾಗಿಲ್ಲ, ಏನು ಬೇಜಾರಿಲ್ಲ. ಬಟ್ ದುಡ್ಡು ಹೋಯ್ತಲ್ಲ, ಅದು ನಂಗೆ ತುಂಬ ಬೇಜಾರಿದೆ. ಸೊ ದಟ್ಸ್ ಓಕೆ. ಏನು 590 ರೂಪಾಯಿ ನನ್ನ ಹೆಸರು ಹೇಳ್ಕೊಂಡು ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆದೆ. ಸೊ ಇಷ್ಟೇ ಈ HIG ಇದು ಬಂಡವಾಳ. ಸೊ ನಂಬಕ್ಕೆ ಹೋಗಬೇಡಿ. ಹಾಗೆಯೇ ಯಾರಿಗೆಲ್ಲ ಬ್ರಿಜ್ ಗುರುಕುಲ್ ಬಗ್ಗೆ ಯಾರಿಗೆಲ್ಲ ಗೊತ್ತಾಗಬೇಕು, ಅದೇನು ಫೇಕಾ ಜೆನ್ಯೂನ್ ಅಂತ ಯಾರಿಗಾದ್ರು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಮೇಲೂ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿದ್ರೆ ಖಂಡಿತವಾಗಿ ಬ್ರಿಜ್ ಗುರುಕುಲ್ ನಿಜಾನ, ಡೈಲಿ 20 to 25 ಸಾವಿರ ಡೈಲಿ ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ, ನಿಜಾನ ಸುಳ್ಳ, ಅದೆಲ್ಲ ನಾನು ಡೀಟೇಲಾಗಿ ಡೆಪ್ತಾಗಿ ನಾನು ವೀಡಿಯೋ ಮಾಡ್ತೀನಿ. ಬಿಕಾಸ್ ನನಗೆ ಅದ್ರ ಬಗ್ಗೆನೂ ಗೊತ್ತಿದೆ, ಫೇಕಾ ರಿಯಲ್ಲ ಏನು ಅಂತ ಹೇಳಿಬಿಟ್ಟು. ಬಿಕಾಸ್ ಒನ್ ಆಫ್ ಮೈ ಫ್ರೆಂಡ್ ಅದರಲ್ಲಿ ವರ್ಕ್ ಮಾಡಿ ಅದರಲ್ಲಿ ಬಿದ್ದು ಎದ್ದು ಬಂದಿದ್ದಾರೆ. ಸೊ ಹಾಗಾಗಿ ಅದೇನು ಫೇಕಾ ರಿಯಲ್ಲ ಯಾವ ಥರ ಇರುತ್ತೆ ಅಂತ ನಾನು ಗುರುಕುಲ್ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟೇ. ಆಲ್ ದಿ ಬೆಸ್ಟ್ ಗೈಸ್. ದಯವಿಟ್ಟು ಇದಕ್ಕೆ ಮಾತ್ರ ಅಪ್ಲೈ ಮಾಡಬೇಡಿ, ಇದು ಫೇಕ್ ಇದೆ. ಬೇರೆ ಯಾವುದಾದ್ರೂ 100% ಜೆನ್ಯೂನ್ ವಿತೌಟ್ ಪೇಮೆಂಟ್, ಅಂದರೆ ವಿತೌಟ್ ಏನಂತಾರೆ ಫೀಸ್ ಪೇ ಮಾಡಿ ಅಂತ ಇರುತ್ತಲ್ಲ, ಅದು ಬಿಟ್ಟು 100% ಜೆನ್ಯೂನ್ ಇರೋಂಥ ಯಾವುದಾದ್ರೂ ವರ್ಕ್ ಸಿಕ್ಕರೆ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ನಂದು ಯೂಟ್ಯೂಬ್ ಶಾರ್ಟ್ಸ್ನ ನೀವು ಫಾಲೋ ಮಾಡಿ. ಬಿಕಾಸ್ ಶಾರ್ಟ್ಸಲ್ಲಿ ನಾನು ಆಫೀಸ್ ವರ್ಕ್ನ ನಾನು ಹಾಕ್ತಾಯಿದ್ದೀನಿ.
ನನಗೆ ಸಿಗೋವಂಥದ್ದೆಲ್ಲ ನಾನು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕ್ತಾಯಿದ್ದೀನಿ ಶಾರ್ಟ್ಸಲ್ಲಿ. ಸೊ ಅದನ್ನು ಸ್ವಲ್ಪ ಫಾಲೋ ಮಾಡಿ. ಯಾರಿಗೆಲ್ಲ ಹೋಗಿ ವರ್ಕ್ ಮಾಡೋ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಬೆಂಗಳೂರು, ಮೈಸೂರು, ನನಗೆ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ನಾನು ಸಿಕ್ಕಿದ್ದನ್ನ ನಾನು ಹಾಕ್ತೀನಿ ವಿತ್ ಕಾಂಟ್ಯಾಕ್ಟ್ ನಂಬರು. ಸೊ ಇಷ್ಟೇ ಗೈಸ್, ಮರಿಬೇಡಿ. ಬ್ಲಿಸ್ ಗುರುಕುಲ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ದಯವಿಟ್ಟು. ಇದೇ ಥರ ಜಾಬ್ ಇನ್ಫಾರ್ಮೇಷನ್ಸ್ ಕೂಡ ಕೊಡ್ತಾ ಇರ್ತೀನಿ. ನಾನು ಗೌರ್ಮೆಂಟ್ ಜಾಬ್ಸ್ಗಳು ಸಿಕ್ತು, ಬಟ್ ಲೇಟಾಗಿ ಸಿಕ್ಬಿಡ್ತು. ಡೇಟ್ ಆಗೋಗಿದೆ, ಬೇರೆ ಯಾವ್ದು ಸಿಗುತ್ತೆ. ನೆಕ್ಸ್ಟು ಆರ್ಮಿದು ಹಾಕ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.